ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ದ್ವಿತೀಯ PUC ಪರೀಕ್ಷೆ 2 ಯಾವೆಲ್ಲ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತವ್ರು ನೋಡಲೇಬೇಕಾದ ಮುಖ್ಯವಾದ ಮಾಹಿತಿ ವಿದ್ಯಾರ್ಥಿಗಳೇ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ರಿ ಸಮಸ್ಯೆ ಆಗಿದೆ ಅಂತ. ಕರೆಕ್ಟಾಗಿ ಹಾಲ್ ಟಿಕೆಟ್ ಅಲ್ಲಿ ಅಪ್ಡೇಟ್ ಆಗಿಲ್ಲ, ಸಮಸ್ಯೆ ಆಗಿದೆ, ಕರೆಕ್ಟಾಗಿ ಶೋ ಮಾಡ್ತಿಲ್ಲ, ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದ್ದವರು ನೀವು ಆನ್ಲೈನಲ್ಲೇ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಇನ್ ಕೇಸ್ ಆಗಲಿಲ್ಲ ನಿಮ್ಮ ಕಾಲೇಜಿಗೆ ಭೇಟಿ ನೀಡಿ ನಿಮ್ಮ ಕಾಲೇಜಿನಲ್ಲೇ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನು ಕೂಡ ಪಡೆದುಕೊಳ್ಳಬಹುದು. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರು, ಇಲ್ಲಿ ಹೆಚ್ಚುವರಿ ವಿಷಯ ಇದ್ರೆ ನೀವು ನಿರ್ಲಕ್ಷಿಸಿ ಅಂತ ಹೇಳಿ ಬೋರ್ಡ್ ಅವರ ಮಾಹಿತಿ ಕೊಟ್ಟಿದ್ದಾರೆ. ಹಾಲ್ ಟಿಕೆಟ್ ನಲ್ಲಿ ಕರೆಕ್ಟ್ ಆಗಿ ಮಾಹಿತಿ ಇಲ್ಲ. ನಾವು 3 ಪರೀಕ್ಷೆ ಮಾತ್ರ ನಾವು ಅಪ್ಲೈ ಮಾಡಿದ್ವಿ. ಇಲ್ಲಿ ನೋಡ್ರಿ ಎಲ್ಲಾ ಎಕ್ಸಾಮ್ ಎಲ್ಲದೂ ಕೂಡ ತೋರಿಸ್ತಾ ಇದೆ, ಎಲ್ಲದೂ ಕೂಡ. ಅದಕ್ಕೋಸ್ಕರ ಯಾವುದು ನಿಮಗೆ ಹೆಚ್ಚುವರಿ ಬಂದಿದೆ ಅದನ್ನು ನಿರ್ಲಕ್ಷ್ಯ ಮಾಡಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದೆ. ಇಲ್ಲ ತಾಂತ್ರಿಕ ಕಾರಣದಿಂದ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಹೆಚ್ಚು ವಿಷಯಗಳು ಕೂಡ ತೋರಿಸ್ತಾ ಇದ್ದಾವೆ. ಅಂತವರು ಆತಂಕ ಪಡಬೇಕಾಗಿಲ್ಲ. ನೀವು ಯಾವ್ದು ರಿಜಿಸ್ಟ್ರೇಷನ್ ಮಾಡಿದ್ದೀರಾ, ಯಾವುದಕ್ಕೆ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂಥದಕ್ಕೆ ಮಾತ್ರ ನೀವು ಹಾಜರಾದರೆ ಸಾಕು ಅಂತ ಹೇಳಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬೋರ್ಡ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನೀವು ನೋಂದಣಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಕ್ಕಿಂತ ಹೆಚ್ಚು ವಿಷಯಗಳು ಕೂಡ ಪ್ರಿಂಟ್ ಆಗಿರೋದು ಗಮನ ಬಂದಿದೆ. ಆದರೆ ಯಾವ ಸಮಸ್ಯೆ ಆಗೋದಿಲ್ಲ. ನೀವು ಯಾವ್ದು ರಿಜಿಸ್ಟ್ರೇಷನ್ ಆಗಿಲ್ಲ ಅದಕ್ಕೆ ಹಾಜರಾಗೋ ಅಗತ್ಯತೆ ಇಲ್ಲ. ನಿಮ್ಗೆ ಯಾವ್ದು ರಿಜಿಸ್ಟ್ರೇಷನ್ ಆಗಿದೆ ಅದಕ್ಕೆ ಮಾತ್ರ ಹಾಜರಾಗಿ ಅಂತ ಹೇಳಿದ್ದಾರೆ. ಹಾಲ್ ಟಿಕೆಟ್ ಸಮಸ್ಯೆ, ಅದೇ ರೀತಿ ಹಾಲ್ ಟಿಕೆಟ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. 29ನೇ ತಾರೀಕಿನಿಂದ ಪರೀಕ್ಷೆ ಕೂಡ ಶುರು ಆಗ್ತದೆ. ಯಾವುದೇ ಗೊಂದಲವಿದ್ರೆ ಅದನ್ನು ನೀವು ಬಿಟ್ಬಿಟ್ಟು ಉಳಿದದನ್ನು ಮಾತ್ರ ನೀವು ಅಟೆಂಡ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿ ಅಫಿಷಿಯಲ್ ಆಗಿ PUC ಬೋರ್ಡ್ ಅವರು ಕನ್ಫರ್ಮೇಶನ್ ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ನಂತರ 29ರಿಂದ ಮೇ 6ರವರೆಗೂ ದ್ವಿತೀಯ PUC ಪರೀಕ್ಷೆ ನಡೀತಾ ಇದೆ. BMTC ಅದೇ ರೀತಿ KRTC ಎಲ್ಲ ನಿಗಮಗಳಿಗೆ ಪರೀಕ್ಷಾ ದಿನದಂದು ನಿಮ್ಮ ಮನೆಯಿಂದ ಪರೀಕ್ಷಾ ಕೇಂದ್ರಕ್ಕೆ, ಪರೀಕ್ಷಾ ಕೇಂದ್ರದಿಂದ ಮನೆಗೆ ಉಚಿತವಾಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನು ಕೂಡ ತೋರಿಸ್ಕೊಂಡು ಉಚಿತವಾಗಿ ಪ್ರಯಾಣ ಕೂಡ ಮಾಡ್ಕೋಬಹುದು ಅಂತ ಹೇಳಿ KSRTC ಮಾಹಿತಿ ಕೊಟ್ಟಿದೆ. ನಿಮ್ಮ ಹಾಲ್ ಟಿಕೆಟ್ ಅನ್ನು ತೋರಿಸಿ ಉಚಿತವಾಗಿ ನೀವು ಪ್ರಯಾಣ ಕೂಡ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.